ರಾಷ್ಟ್ರಗೀತೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತಾ, ಹಾಡುತ್ತಾ? ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು ಎರಡೇ ಎರಡು ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಹಾಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್. ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನು ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ಅವ್ರು ಸರ್ಕಾರದವ್ರು ಪಾಲನೆ ಮಾಡ್ತಾರೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದನ್ನು ಸರಿ ತಪ್ಪು ಆಮೇಲೆ ಇನ್ನೊಂದ್ಸರಿ ಲೋಕಸಭೆಯಲ್ಲಿ ಚರ್ಚೆ ಆಗ್ತಿರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಲ್ಲ. ಈಗ ಮೊನ್ನೆ AICC ಕಚೇರಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿದ್ರು, ಖರ್ಗೆ ಅವರು ನಿಲ್ಲಿಸಿದ್ರು ಅನ್ನೋದು ಭಾಳ ಚರ್ಚೆ. ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವ್ರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ. ಅವ್ರಿಗೆ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳಿದ್ರು. ಅದನ್ನು ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಇವರು RSS ಶಾಖೆಯಲ್ಲಿ ಸದಾವತ್ಸಲೆ ಬಿಟ್ಟು 8 ಸಲ ಒಂದೇ ಮಾತರಮ್ಮು ರಾಷ್ಟ್ರಗೀತೆ ಆಡಿದ್ದಾರೆ, ಜನಗಣಮನ ಆಡಿದ್ದಾರೆ ಅಂತ ಹೇಳಕ್ಕೆ ಕೇಳಿ. ಇವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದವರು. ಇವರು ಸ್ವತಂತ್ರ ಹೋರಾಟದಲ್ಲಿ. ಇವರಿಂದ ನಾವು ಕಲಿಬೇಕಾದಿಲ್ಲ ಏನು ಆಡಬೇಕು ಏನು ಆಡಬಾರ್ದು. ಅಲ್ಲ, ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿರೋದೊಂದು ಆಡಿಯೋ, ಅಂದರೆ ವಿಡಿಯೋ ಆಡಿಯೋ ಎರಡೂ ಕೂಡ ಇದಾಗಿದೆ. ಅದರಲ್ಲಿ ನಾವು ಆಡೋದಿಲ್ಲ ಇದು ಅನ್ನೋದು ನಾವು ಹೇಳ್ತಾ ಇರೋದು. ಈಗ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅಂತ ನಾನು ಕೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಆಡೋದು ಎರಡೇ ಸ್ಟ್ಯಾನ್ಸಾ. ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಪಾಸಿಗೆ ಹಾಕ್ತಾರೆ, ಹಾಕಲಿ ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತೃವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಸ್ವತಂತ್ರ ಹೋರಾಟದ ಘೋಷಣೆಗಳೇನಿತ್ತು, ಸ್ವತಂತ್ರ ಹೋರಾಟದ ಘೋಷಣೆ ಏನಿತ್ತು ಅಂದರೆ ಆಜಾದ್ ಹಿಂದ್ ಜಿಂದಾಬಾದ್, ಅಂದರೆ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ. ಕೋಮು ನಾರ ಒಂದೇ ಮಾತರಂ ಅಂದರೆ ಕೋಮು ಸೌಹಾರ್ದತೆ ಅಂದರೆ ಒಂದೇ ಮಾತರಮ್ಮು, ಇನ್ಕಿಲಾಬ್ ಜಿಂದಾಬಾದ್, ಈ 3 ಘೋಷಣೆಗಳಿತ್ತು. ಯಾವುದಾದ್ರೂ ಒಂದು ಕೂಗಿದ್ದಾರೆ BJP ಅವರು, RSS ಅವರು. ಅಂದರೆ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಏಜೆಂಟ್ಗಳಾಗಿದ್ದಂಥವರಿಂದ ನಾವು ಕಲಿಬೇಕಾಗ್ತದೆ. ಸರಿ, ಡೆಲ್ಲಿಗೆ ಬಂದಿದ್ದೀವಿ, ಹೈಕಮಾಂಡ್ ಭೇಟಿ ಏನು 40 ಜನ ಅಖಿಲ ಭಾರತ ಮಟ್ಟದ ಬೇರೆ ಬೇರೆ ರಾಜ್ಯದಿಂದ ಉಸ್ತುವಾರಿ ಅಬ್ಸರ್ವರ್ಸ್ ಆಗಿ ಬಂದು ಎಲ್ಲ ಜಿಲ್ಲೆಗಳಿಗೆ ಸುಮಾರು 10-12 ದಿವಸಗಳ ಕಾಲ ಅವರು ಕಳೆದು ಜಿಲ್ಲೆಯಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ಶಕ್ತಿಯುತವಾಗಿ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ಎಲ್ಲರೂ ಕಳಿಸಿದರು. ಅವರೆಲ್ಲರೂ ಸಹ ಅವರ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಸಾಕಾಗಲಿಲ್ಲ. ಸರ್, ಈಗ ಅನೂರು ಘಟನೆ ಭಾಳ ಚರ್ಚೆ ಆಗ್ತಾ ಇದೆ. ಅನೂರು ಘಟನೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗ್ತಾ ಇದೆ. ಆಗಬಾರ್ದಾಗಿತ್ತು, ಆಗೋಗಿದೆ. ಅದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆದಮೇಲೆ ಅದೇನು ಬರುತ್ತೆ ಅದನ್ನು ಆಮೇಲೆ ಚರ್ಚೆ ಮಾಡಿ. DCC ಅಧ್ಯಕ್ಷರ ನೇಮಕ ಎಷ್ಟು ದಿನದಲ್ಲಿ ಆಗ್ಬೋದು? DCC ಅಧ್ಯಕ್ಷರು ತಿಂಗಳ ಕಡೆ ಆಗ್ಬಿಡುತ್ತೆ ಅಂತ ನನಗೆ ಅನಿಸುತ್ತೆ.